ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಆ್ಯಕ್ಚುಲಿ ಹೊಸ ಮನೆ ಹತ್ರ ಬಂದಿದ್ದೀನಿ. ಸೊ ನೋಡ್ತಿರ್ಬೋದು ಮನೆ ಮೇಲೆ ಇವತ್ತೊಂದು ಫುಲ್ ಆ್ಯಕ್ಚುಲಿ ಪ್ಲಂಬಿಂಗ್ ಕೆಲಸ ಇವತ್ತಿಗೆ ಮುಗಿಯುತ್ತೆ. ಸೊ ಹಾಗಾಗಿ ಇವತ್ತು ಮನೆ ಹತ್ರನೇ ಬಂದಿದ್ದೀನಿ. ಇನ್ನು ಇವತ್ತಿನ ವೀಡಿಯೋ ಆ್ಯಕ್ಚುಲಿ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಗೈಸ್. ಸೊ ಕುತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಯಿಂದ ನಿಂತು ಸಾಕಾಗ್ಬಿಟ್ಟಿದೆ. ಸೊ ಈಗ ಕುತ್ಕೊಂಡಿದ್ದೀನಿ. ಈಗ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ 1 ಗಂಟೆ ಆಗಿದೆ. ನಾನು ಮನೆ ಹತ್ರ ಬಂದಿದ್ದು ಬೆಳಗ್ಗೆ 8:15. ನನ್ನ ಫೇಸಲ್ಲಿ ನೋಡಿದ್ರು ಡಲ್ನೆಸ್ ಕಾಣಿಸುತ್ತೆ ನಿಮಗೆ ಅಂತ ಅನಿಸಿದ್ದೀನಿ. ಇದು ಮೇಲ್ಗಡೆ ರೂಮಲ್ಲೇ ಕುತ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲ ಆ್ಯಕ್ಚುಲಿ ಪೇಂಟ್ ಅವ್ರು ಇನ್ನೂ ಇವತ್ತು ಇರ್ತೀನಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಪೇಂಟ್ ಅವ್ರು ಇಲ್ಲೇ ಇದ್ದಾರೆ. ಇನ್ನು ಇವತ್ತು ಏನೇನು ಜನ ಇದ್ದಾರೆ ಅನ್ನೋದು ಟೆನ್ಷನ್ ಮೇಲೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಗೈಸ್. ಆ್ಯಕ್ಚುಲಿ ಯಾಕೆ ಗೊತ್ತಾ, ಏನೇನೋ ಬಾಯಿಗೆ ಬಂದಿದ್ದ ಥರನೇ ಮಾತಾಡ್ತಾರೆ ಜನ. ಯಾಕಪ್ಪ ಇವತ್ತು ಈ ಥರ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇರ್ಬೋದು. ಸೊ ಆ್ಯಕ್ಚುಲಿ ಕೆಲವೊಂದಷ್ಟು ಜನ ಇದ್ದಾರೆ ಗೈಸ್. ಅವರು ಏನಂತ ಮಾತಾಡ್ತಾರೆ ಅಂದರೆ, ಮನೆ ಆಗಿದ ತಕ್ಷಣ ಇನ್ನು ನಮ್ಮ ಅಪ್ಪನ, ನಮ್ಮ ಅಮ್ಮನ, ನಮ್ಮ ಅಕ್ಕ ತಂಗಿದ್ದನ್ನು ಸೇರಿಸಲ್ವಂತೆ. ಯಾಕೆ ಅಂದರೆ ಇವಳ್ದೇನಿದ್ರೂ ಮನೆ ಕಟ್ಟಿಸ್ಕೊತಾಳೆ ಮೆಲ್ಲಗೆ. ಮನೆ ಕಟ್ಟಿಸ್ಕೊಂಡಿದ್ದಾದಮೇಲೆ ಇವಳೆಲ್ಲರನ್ನೂ ಕೈ ಬಿಡ್ತಾಳೆ ಅಂತ ಮಾತಾಡಿದ್ದಾರೆ. ಸೊ ಮೋಸ್ಟ್ಲಿ ಅವರೆಲ್ಲ ಯಾವ ಥರ ಅಂದರೆ ಯೂಸ್ ಆ್ಯಂಡ್ ಥ್ರೋ ಪೀಪಲ್ಸ್ ಥರ ಇರ್ಬೋದು. ಅಂದರೆ ಒಬ್ಬರನ್ನ ಸಮಯಕ್ಕೆ ಆಗೋವರೆಗೂ ಯೂಸ್ ಮಾಡಿಕೊಂಡು ಆಮೇಲೆ ಬಿಸಾಕುವಂಥ ಕ್ಯಾಟಗರಿ ಇರ್ತಾರಲ್ಲ, ಅಂಥವ್ರನ್ನ ಯೂಸ್ ಆ್ಯಂಡ್ ಥ್ರೋ ಕ್ಯಾಟಗರೀಸ್ ಅಂತ ಹೇಳ್ತಾರೆ. ಸೊ ಆ ಥರ ಅವ್ರು ಆಗಿರಬಹುದು. ಯಾಕೆ ಅಂತ ಹೇಳಿದ್ರೆ, ನಾನು ಈಗ ನಮ್ಮನೆ ಗೃಹ ಪ್ರವೇಶ ಇನ್ನು ಏಪ್ರಿಲ್ ಬಸವನ ಜಯಂತಿ ದಿನ ಅಂತ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಸೊ ಈಗ ಇನ್ನೊಂದು ತಿಂಗಳಿದೆ. 1 ತಿಂಗಳು ಆಲ್ಮೋಸ್ಟ್ 1 ತಿಂಗಳೇ ಇಟ್ಕೊಳ್ಳಿ. ಇನ್ನು 1 ತಿಂಗಳಿದೆಯಂತೆ. ಇನ್ನು 1 ತಿಂಗಳೊಳಗಡೆ ಅವ್ರ ಕೈಯಲ್ಲಿ ಇನ್ನೂ ಒಂದು ಸ್ವಲ್ಪ ಏನೇನು ಬೇಕೋ ದುಡ್ಡು ಅದು ಇದು ಎಲ್ಲ ಸಹಾಯ ಮಾಡಿಕೊಂಡು ಇನ್ನು ಅವ್ರನ್ನ ಕಳಿಸ್ಬಿಡ್ತೀನಂತೆ ನಾನು. ಇನ್ಮೇಲೆ ಅವ್ರನ್ನ ಸೇರಿಸೋದು ಅದೆಲ್ಲ ಮಾಡಲ್ವಂತೆ. ಯಾಕೆ ಅಂತ ಹೇಳಿದ್ರೆ ಈ ಥರ ಎಲ್ಲ ಥಾಟ್ ಬರೋದು ನನ್ನ ಪ್ರಕಾರ ಯಾರಿಗೆ ಗೊತ್ತಾ, ಯಾರು ಅದೇ ಥರ ಥಿಂಕ್ ಮಾಡ್ತಾರೋ ಅಥವಾ ಯಾರು ಅದೇ ಥರ ಬಿಹೇವ್ ಮಾಡ್ತಾರೋ, ಯಾರು ಅದೇ ಕ್ಯಾಟಗರಿಲಿ ಇರ್ತಾರೋ ಅವರಷ್ಟೇ ಆ ಥರ ಥಿಂಕ್ ಮಾಡೋದಕ್ಕೆ ಸಾಧ್ಯ ಆಗೋದು. ನೀವು ನೋಡೋಣ, ನೀವೆಷ್ಟು ದಿನ ಈ ಥರ ಇರ್ತೀರಾ ಅಂತ ಮಾತಾಡ್ತಾರೆ. ನೀವೆಷ್ಟು ದಿನ ಈ ಥರ ಅಕ್ಕ ತಂಗಿರು ಚೆನ್ನಾಗಿರ್ತೀರಾ ಅಂತ ಕಾಯ್ತಾ ಇರ್ತಾರೆ. ಎಲ್ಲರೂ ಚೆನ್ನಾಗಿರಲಿ, ಚೆನ್ನಾಗಿ ಹೊಂದ್ಕೊಂಡು ಹೋಗಲಿ, ಚೆನ್ನಾಗಿರಲಿ, ಅವರು ನನ್ನ ತಂಗಿ ಚೆನ್ನಾಗಿರಲಿ, ನನ್ನ ಅಕ್ಕ ಚೆನ್ನಾಗಿರಲಿ ಅಂತ ಅನ್ನೋರು ಮೋಸ್ಟ್ಲಿ ಕಡಿಮೆ ಅನಿಸುತ್ತೆ. ಆದರೆ ಈ ಥರ ಮಾತಾಡ್ತಾರಲ್ಲ ಅವರು. ಸೊ ಹಾಗಾಗಿ ಅವರೆಲ್ಲರೂ ಅದೇ ಥರ ಥಿಂಕ್ ಮಾಡ್ತಾರೆ. ಅವರಿಗಂತೂ ಅವ್ರ ಅಕ್ಕ ತಂಗಿದ್ದಿರ ಜೊತೆ ಆ ಥರ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೇರೆಯವರೆಲ್ಲರೂ ಅವ್ರ ಅಕ್ಕ ತಂಗಿದಿರು ಅದೇ ಥರ ಇರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವ್ರಿಗೆ ಆ್ಯಕ್ಚುಲಿ ನಮ್ಮನ್ನು ನೋಡಿದ್ರೇ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. 4 ಜನನೂ ಯಾವ ಥರ ಬಾಂಡಿಂಗಲ್ಲಿ ಇರ್ತಾರೆ ಏನು ಅಂತ ಹೇಳಿ. ಸೊ ನಾವೇನು ಕಿತ್ತಾಡಲ್ಲ ಅಂತಲ್ಲ, ಕಿತ್ತಾಡ್ತೀವಿ. ಬಟ್ ಒಬ್ರಿಗೊಬ್ರು ದ್ವೇಷ ಇಟ್ಕೊಳ್ಳೋ ಥರ ಅಂತೂ ನಾವು ಕಿತ್ತಾಡಿಲ್ಲ. ಅಷ್ಟು ಒಂಥರ ಅನ್ಯೋನ್ಯವಾಗೇ ಇರ್ತೀವಿ, ಚೆನ್ನಾಗೂ ಕೂಡ ಇರ್ತೀವಿ. ಬಟ್ ಹೊಟ್ಟೆ ಕಿಚ್ಚು ಜನ ಇರ್ತಾರೆ. ನಮ್ಮ ಅಮ್ಮನಿಗೂ ಕೂಡ ಎತ್ಕೊಡೋಕೆ ಹೋಗೋದು, ನೋಡೋಣ ಇವಳ್ದಾದರೆ ಇನ್ನು ಮಾತಾಡೋದೇ ಇಲ್ಲ, ಈ ಥರ ಎಲ್ಲ ಮಾತಾಡ್ತಾರೆ. ಸೊ ಅಂಥ ಜನಕ್ಕೆ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ. ಇರಲಿ, ಯಾರ್ಯಾರು ಯಾವ್ಯಾವ ಥರ ತಿಳ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೇನು ನಾವು ಪ್ರೂವ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಸೊ ನಾವೇನು ಅಂತ ನಮ್ಮನ್ನು ನೋಡ್ತಾ ಅವ್ರಿಗೆ ಹುರ್ಕೊಂಡು ಸಾಯಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತು ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೆ ಪ್ಲಂಬಿಂಗ್ ಕೆಲಸ ಎಲ್ಲ ಮಾಡೋಕ್ಕೆ ಬರ್ತಾಯಿದ್ದಾರೆ ಅಂತ ಹೇಳಿ. ಇವತ್ತು ಏನೇನು ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಏನೇನು ಫಿಟ್ಟಿಂಗ್ಸ್ ಮಾಡ್ತಾಯಿದ್ದಾರೆ, ಇವತ್ತಿಗೆ ಆ್ಯಕ್ಚುಲಿ ಕಂಪ್ಲೀಟ್ ಕೆಲಸ ಮುಗಿಯುತ್ತೆ. ಇನ್ನು ಮೇಲ್ಗಡೆ ಸಿಂಟೆನ್ಸ್ ಟ್ಯಾಂಕ್ ಎಲ್ಲ ಇಡಬೇಕು, ಅದನ್ನು ಕೂಡ ಇವತ್ತಿಗೆ ಕಂಪ್ಲೀಟ್ ಫುಲ್ಲು ಅವ್ರದ್ದು ಏನಿದೆ ಅದನ್ನು ಮುಗಿಸ್ಬಿಟ್ಟು ಹೋಗ್ತಾರೆ. ಇನ್ನೇನಿದ್ರು ನಾಳೆ ಅಥವಾ ನಾಡಿದ್ದು ಕಾರ್ಪೆಂಟರ್ ಕೆಲಸ ಮುಗಿಸಿದ್ರೆ ಇನ್ನು ತೊಳ್ಸೋದು ಒಂದೇ ಬಾಕಿ ಇರೋದು ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ, ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಬನ್ನಿ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕೆಳಗಡೆ ಮನೇಲಿ ಈಗ ಏನೇನು ಮಾಡ್ತಾಯಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಇನ್ನು ಕೆಳಗಡೆ ಆ್ಯಕ್ಚುಲಿ ಬೆಳಗ್ಗೆನೇ ಬಂದಿದ್ರಲ್ಲ, ಸೊ
ಈ ಅಂಕಲ್ ಒಬ್ಬರೇ ಬಂದಿದ್ದರು. ಸೊ ಅವರು ಇನ್ನೂ ಇಬ್ಬರು ಹುಡುಗರಿಗೆ ಆ್ಯಕ್ಚುಲಿ ಎಲ್ಲಿ ಏನೋ ಬರೋದು ಅಂಥೇಳಿ ಅಡ್ರೆಸ್ ಫೋನಲ್ಲಿ ಹೇಳ್ತಾಯಿದ್ರು. ಇವರೊಬ್ಬರು ಬಂದು ಬೇಗ ಸ್ಟಾರ್ಟ್ ಮಾಡಿದರು ಗೈಸ್. ಇನ್ನು ಕೆಳಗಡೆ ಮನೆಗೆ ನೀವು ನೋಡ್ತಾ ಇರ್ಬೋದು. ನಮ್ಮ ಮನೆಗೆ ಆ್ಯಕ್ಚುಲಿ ನಾನು ವಾಲ್ ಮಿಕ್ಸರ್ ಕೊಳೈಸ್ನ ಹಾಕಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿಗೆಲ್ಲ ನಾನು ಫೈಬರ್ ಕೊಳೈಸ್ನೇ ಹಾಕ್ಸಿದ್ದೀನಿ. ಈ ಕೊಳಾಯಿ ಕಾಸ್ಟ್ ಬಂದು 250 ರೂಪಾಯಿ ಒಂದು ಕೊಳಾಯಿ ಕಾಸ್ಟ್. ನಾನು ಈ ಹಿಂದೆಯೇ ಶೇರ್ ಮಾಡಿದ್ದೀನಿ ಯಾವ್ಯಾವ ಕೊಳಾಯಿ ಎಷ್ಟೆಷ್ಟು ಅನ್ನೋದನ್ನು ಕೂಡ. ಈಗ ಹಾಕ್ತಾ ಇರೋದು ವಾಶ್ರೂಮಿಗೆ 2 ಕೊಳಾಯಿ ಬಂದು ಬಿಸಿನೀರ್ದು ಮತ್ತು ತಣ್ಣೀರ್ದು, ಇನ್ನೊಂದು ವಾಷಿಂಗ್ ಮಿಷಿನ್ ಪಾಯಿಂಟು ಕೂಡ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಇಡ್ಸಿದ್ದೀನಿ. ಸೋಲಾರ್ದು ಕೂಡ ಇದರಲ್ಲೇ ಎಲ್ಲ ಕಂಟಿನ್ಯೂಸ್ ಆಗಿ ಇಟ್ಟಿದ್ದಾರೆ. ಯಾವ್ದು ಏನೇನು ಅಂತ ಕಂಪ್ಲೀಟ್ ವೀಡಿಯೋಸ್ನ ನಾನು ನಿಮಗೆ ಅವರೆಲ್ಲ ಫಿಟ್ ಮಾಡಾದ್ಮೇಲೆ ತೋರಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಹಂಗೆ ಹೇಳೋದಕ್ಕೂ ಮತ್ತು ಫಿಟ್ ಆದಮೇಲೆ ತೋರಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇನ್ನು ಕಿಚನಲ್ಲಿ ವಾಶ್ರೂಮಲ್ಲಿ ಎಲ್ಲ ಅವ್ರು ಫಿಟ್ ಮಾಡಿ ಬಂದಮೇಲೆ ಇನ್ನು ಕಿಚನಿಗೆ ಬಂದರು. ಕಿಚನಲ್ಲಿ ಆ್ಯಕ್ಚುಲಿ ಇದು 2nd ಫ್ಲೋರ್ ಕಿಚನ್ಗೆ ಮತ್ತು ಇದು ಏನಪ್ಪ ಅಕ್ವಾಗಾರ್ಡ್ ಕನೆಕ್ಷನ್ನು 2 ಇದರಲ್ಲೇ ಇದೆ. ಇನ್ನು ಸಿಂಕ್ಗೂ ಅಷ್ಟೇ. ಇನ್ನು ಈಗೇನು ಹಾಕ್ತಾಯಿದ್ದೀವಿ ಇದೇ ಥರನೇ ಮೇಲ್ಗಡೆ ಮನೆಗೂ ಹಾಕಿಸ್ತಾ ಇದ್ದಾರೆ. ಹಾಕೋಕ್ಕೂ ಮುಂಚೆ ಫಸ್ಟ್ 1 ಇಂಚ್ ಥ್ರೆಡ್ಡು ಮತ್ತು 2 ಇಂಚ್ ಥ್ರೆಡ್ಡು ಹಾಕ್ಕೊಳ್ತಾ ಇದ್ದಾರೆ ಅವರು. ಯಾಕಪ್ಪ ಅಂತ ಹೇಳಿದ್ರೆ ಶಾರ್ಟ್ ಇರುತ್ತೆ ಅಂಥೇಳಿ. ಇನ್ನು ಅದೆಲ್ಲ ಹಾಕಾದ್ಮೇಲೆ ನೋಡಿ ಈ ಥರದ್ದು ಇಟ್ಕೊಂಡಿದ್ದೀನಿ. ಕೊಳಾಯಿ ಹಾಕಿದ್ರೆ ಸ್ವಲ್ಪ ಬಗ್ಗಿ ಪಾತ್ರೆ ತೊಳಿಬೇಕಾಗುತ್ತೆ. ಸೊ ಬಗ್ದಾಗ ಇನ್ನೇನು ಬೆನ್ನೋ ಬರುತ್ತಲ್ಲ, ಹಾಗಾಗಿ ಇದೇ ಥರದ್ದಿರಲಿ ಅಂಥೇಳಿ ಹಿಂಗೆ ತೊಗೊಂಡಿದ್ದೀನಿ. ಈ ಕೊಳಾಯಿ ಕಾಸ್ಟ್ ಬಂದು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ 460 ರೂಪಾಯಿ ಅಂತ. ಸೊ ಇದರಲ್ಲೇ ನಾನು ತೊಗೊಂಡಿರೋದು ಬಂದು ಈಗೆಲ್ಲ ನಿಮಗೆಲ್ಲ ಗೊತ್ತಾಗಿರುತ್ತೆ ಮಾಡಲ್ ಕಿಚನ್ ಅವರೆಲ್ಲ ಹಾಕ್ಕೊಂಡಿರ್ತಾರೆ. ಅದು ಬಂದು 3000 ರುಪೀಸ್ ಗೈಸ್. ತುಂಬಾ ಕಾಸ್ಟ್ಲಿ. ಬಟ್ ನನಗೆ ಏಟಾಗಿರೋದ್ರಿಂದ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಲಿ, ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೊಳೋ ಥರ ಇರಲಿ ಅಂತ ಹೇಳಿ ಹಾಕಿಸ್ಕೊಳ್ತಾ ಇದ್ದೀನಿ. ಇನ್ನು ಲೋಕಿ ಅಂತೂ ಬೆಳಗ್ಗೆಯಿಂದ ಐಟಮ್ ತರೋದೇ ಆಗಿದೆ. ನಾವು ಎಷ್ಟೇ ಐಟಮ್ ತಂದರೂ ಒಂದೊಂದು ಸೆಟ್ ಆಗೋಲ್ಲ, ಒಂದೊಂದು ಸೆಟ್ ಆಗುತ್ತೆ, ಆ ಥರ ಆಗಿಬಿಡುತ್ತೆ. ಇನ್ನು ಇದು ವಾಲ್ ಮಿಕ್ಸರ್ ಕೊಳಾಯಿ. ಸೊ ಇದು ತುಂಬಾ ಕಾಸ್ಟ್ಲಿ ಆಯಿತು, 7,500 ಅಂತೆ. ಸೊ ಹಾಗಾಗಿ ನನಗಿದು ಬೇಡ ಅಂತ ನಾನು ಹೇಳಿದೆ. ಇಷ್ಟು ಕಾಸ್ಟ್ಲಿದೇನೋ ನೆಸೆಸಿಟಿ ಇರಲ್ಲ. ಸೊ ಹಾಗಾಗಿ ಅದನ್ನು ರಿಟರ್ನ್ ಕೊಟ್ಬಿಟ್ಟು ಬಾ ಅಂಥೇಳಿ ಕಳಿಸ್ದೆ ಲೋಕಿನ. ಇನ್ನು ವಾಶ್ ಬೇಷನ್ ನೋಡಿ ಯಾವ್ಯಾವ ಮನೆಗೆ ಯಾವ್ದು ಅಂತ ಇವಾಗ ಫಿಕ್ಸ್ ಮಾಡ್ತಾಯಿದ್ದಾರೆ. ನಾನು ಆಗಲೇ ಹೇಳಿದೆ ಲಾಸ್ಟ್ ಟೈಮು. ಸೊ ನಾನು ಫಿಕ್ಸ್ ಮಾಡಬೇಕಾದ್ರೆ ಏನು ತಲೆಗೆ ಬರುತ್ತೋ ಅದೇ ಥರ ಅಂತ ಹೇಳಿ. ಇನ್ನು ಅವರು ಕೂಡ ಗ್ರೌಂಡ್ ಫ್ಲೋರಿಗೆ ಬ್ಲೂ ಕಲರು, ಸೆಂಟ್ರಲ್ ಫ್ಲೋರ್ಗೆ ಫಸ್ಟ್ ಫ್ಲೋರ್ಗೆ ಬಂದು ಬ್ಲ್ಯಾಕ್ ಕಲರು, 3rd ಫ್ಲೋರಿಗೆ ಬಂದು ಸೊ ಬ್ಲೂ ಕಲರಲ್ಲಿ. ಇವಾಗ ಆ್ಯಕ್ಚುಲಿ ಅವರು ಡಮ್ಮಿ ಕೊಳಾಯಿ ಹಾಕಿರ್ತಾರಲ್ಲ ಫಸ್ಟು, ಅದನ್ನೆಲ್ಲ ಕಿತ್ತಾಕ್ತಾ ಇದ್ದಾರೆ. ಇದು 2nd ಫ್ಲೋರಲ್ಲಿ ಆ್ಯಕ್ಚುಲಿ. ಇನ್ನು ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಎತ್ತಿಟ್ಕೋತಾ ಇದೆ. ಮುಂದೆ ಏನಾದರೂ ಊರಲ್ಲಿ ಮನೆ ಕಟ್ಟಿದ್ರೆ ಅವಾಗ ಯೂಸ್ ಆಗುತ್ತಲ್ಲ, ಡಮ್ಮಿ ಕೊಳಾಯಿಸ್ಗೆ ಮತ್ತೆ ದುಡ್ಡು ಕೊಟ್ಟು ಹಾಕಿ ತರಬೇಕು ಅಂಥೇಳಿ ಎಲ್ಲ ಎತ್ತಿಡ್ತಾ ಇದೆ. ಇನ್ನು ನೀವು ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ನಾನು ನಮ್ಮ ಮನೆಗೆ ಹಾಕಿಸ್ಕೊಳೋಣ ಅಂಥೇಳಿ ತರಿಸಿರೋದು. ಇನ್ನು ರಿತಿಕ್ಷಾ ಕೂಡ ಇಷ್ಟಪಟ್ಟಳು, ಅದು ಏನೋ ಒಂಥರ ಚೆನ್ನಾಗಿದೆ. ಇನ್ನು ಕಮೋಡೆಲ್ಲ ಫಿಟ್ ಮಾಡಬೇಕು ಆ್ಯಕ್ಚುಲಿ, ಇನ್ನೂ ಫಿಟ್ ಮಾಡಿಲ್ಲ. ಸುಮ್ಮನೆ ಬಾಕ್ಸಿಂದ ಓಪನ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಇನ್ನು ಕಿಚನ್ಗೂ ಅಷ್ಟೇ. ಸೊ 3 ಫ್ಲೋರ್ಗೂ ಒಬ್ಬೊಬ್ಬರು ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೊತಾಯಿದ್ರು. ಗ್ರೌಂಡ್ ಫ್ಲೋರಲ್ಲೊಬ್ಬರು, 2nd ಫ್ಲೋರಲ್ಲೊಬ್ಬರು, 1st ಫ್ಲೋರಲ್ಲೊಬ್ಬರು. ಅಂಕಲ್ ಮಾತ್ರ ಇವ್ರು ಬರೋಷ್ಟರಲ್ಲಿ 1st ಫ್ಲೋರಲ್ಲಿ ಮುಗಿಸಿದ್ರು. ಇವ್ರು ಬಂದಮೇಲೆ ಎಲ್ಲರೂ ಒಂದೊಂದು ಫ್ಲೋರ್ನ ಶೇರ್ ಮಾಡ್ಕೊತಾ ಇದ್ದಾರೆ. ಕೊಳಾಯಿ ಹಾಕಬೇಕಾದ್ರೂ ಅಷ್ಟೇ ಪ್ಲಾಸ್ಟಿಂಗ್ ಮಾಡಿರ್ತಾರಲ್ಲ, ಸ್ವಲ್ಪ ಅದೆಲ್ಲ ಅಲ್ಲಲ್ಲೇ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಆಗಲೇ ನಿಮಗೆ ತೋರಿಸ್ದೆ ಥ್ರೆಡ್ ಅಂತ. ಸೊ ಅಲ್ಲಿ ಮೇಲ್ಗಡೆ ಹೋಲ್ಗೆ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು, ಕಾಣಿಸ್ತಿದೆ. ಅದನ್ನು ಅದೇ ಥರನೇ ಅಲ್ಲೂ ಹಾಕಿ ಇನ್ನು ವಾಶ್ ಬೇಷನ್ ಇಡೋದಕ್ಕೆ ಇಲ್ಲೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಏನೇನು ರೆಡಿ ಮಾಡಿದ್ದಾರೆ, ಹೆಂಗೆ ರೆಡಿ ಮಾಡಿದ್ದಾರೆ ಅನ್ನೋದನ್ನು ಕಂಪ್ಲೀಟ್ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಆಗಲೇ ಹೇಳಿದೆ ನಾನು ವಾಲ್ ಮಿಕ್ಸರ್ ಅದು 6,500 ಅಂತ ಹೇಳಿ. ಸೊ ಅದನ್ನು ರಿಟರ್ನ್ ಕೊಟ್ಬಿಟ್ಟು ನಾನು ಈ ಥರದನ್ನು ತರಿಸ್ತಾ ಇದ್ದೆ. ಇದು ಬಂದು ಅಡ್ಜಸ್ಟಬಲ್ದು. ಸೊ 7 ಇಂಚಸ್ದು ಬೇಕು ಅಂತ ಹೇಳಿದ್ರು, ಇಲ್ಲೆಲ್ಲೂ ಇರಲಿಲ್ಲ 7 ಇಂಚಸ್ದು. ನಾನು 6.5 ಇಂಚಸ್ದು, 6.75 ಈ ಥರ ಇರ್ತಾಯಿತ್ತು. ಆಮೇಲೆ ಇವಾಗ ತಂದಿರೋದು ಬಂದು ಇದು ಅಡ್ಜಸ್ಟಬಲ್ದು. ಎಲ್ಲಿಗೆ ಯಾವ ಥರ ಬೇಕೋ ಅಷ್ಟು ಅಡ್ಜಸ್ಟಬಲ್ ಮಾಡಿಕೊಂಡು ತರ್ಬೋದಂತೆ. ಇದು ಕಾಸ್ಟ್ ಬಂದು ವಾಲ್ ಮಿಕ್ಸರ್ ಕಾಸ್ಟು 3,400 ರೂಪಾಯಿ. ಇನ್ನು ನಾನು ಅಂಕಲ್ನೂ ಕೂಡ ಕೇಳ್ತಾಯಿದ್ದೆ, ಅಂಕಲ್ ಇಷ್ಟು ಕೊಡ್ಬೋದಾ, ಎಷ್ಟಿದೆ ಇದು ಅಂತ ಹೇಳಿ.
ಅವರು ಕೂಡ ಹೇಳ್ತಾಯಿದ್ರು ಇಲ್ಲ 3,500 ಇರುತ್ತೆ ಅಂತ ಹೇಳಿ. ಇನ್ನು ಅವರು ತಂದು ಕೊಟ್ಟ ಮೇಲೆ ಫಸ್ಟು ಒಂದ್ಸಲ ಹಾಕೋಕ್ಕೂ ಮುಂಚೆ ಅಡ್ಜಸ್ಟಬಲ್ ಎಲ್ಲೆಲ್ಲಿಗೆ ಏನೇನು ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊತಾಯಿದ್ರು. ಇನ್ನು ಉಳ್ದಿದ್ದು ಇಬ್ಬರು ಅಣ್ಣಂದಿರು ಮೇಲ್ಗಡೆ ಎಲ್ಲ ಮನೆಯದೂ ಸ್ವಲ್ಪ ಕುಳಾಯಿ ಎಲ್ಲ ಹಾಕಕ್ಕೆ ರೆಡಿ ಮಾಡಿಟ್ಟು ಈ ಕಡೆ ಬಂದರು. ಆ್ಯಕ್ಚುಲಿ ಕುಳಾಯಿ ಫಿಟ್ ಮಾಡ್ತಾ ಇರೋದು ಫುಲ್ಲು ಅಂಕಲ್ಲೇ. ಅವರಿಬ್ಬರನ್ನ ಅವರು ಬರೀ ಹೆಲ್ಪ್ಸಿಗೆ, ಆಮೇಲೆ ಇನ್ನು ಏನಂತಾರೆ ಅದೆಲ್ಲ ತೆಗಿಯೋಕ್ಕೆ ಡಮ್ಮಿ ಕುಳಾಯ್ಸ್ ಎಲ್ಲ ತೊಗೊಂಬರೋಕ್ಕೆ ಅವ್ರು ಬಂದಿದ್ರಷ್ಟೇ. ಆಮೇಲೆ ನಾನಂತೂ ಫಸ್ಟೇ ಹೇಳಿಬಿಟ್ಟಿದ್ದೆ, ಅಂಕಲ್ ಎಲ್ಲ ಮನೆಯದು ನೀವೇ ಹಾಕಿಬಿಡಿ ಅಂತ. ಯಾಕೆಂದರೆ ಫ್ರೆಷರ್ಸ್ಗೆ ಏನೂ ಗೊತ್ತಾಗ್ತಿರಲ್ಲ. ಸೊ ಫ್ರೆಷರ್ಸ್ ಹತ್ರ ಅಷ್ಟು ಕೊಟ್ಟು ಹಾಕ್ಸೋದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಇರೋರು ಹಾಕಿದ್ರೆ ಬೆಟ್ರಲ್ವ. ಹಾಗಾಗಿ ಆಮೇಲೆ ಪದೇ ಪದೇ ಲೀಕು ಕೂಡ ಆಗಲ್ಲ. ಸೊ ನೋಡಿದ್ರಲ್ಲ ಗೈಸ್ ಏನೇನು ಮಾಡಿದ್ರು ಅಂತ. ನೋಡಿದ್ರಲ್ಲ ಗೈಸ್, ಕಂಪ್ಲೀಟ್ ಕೆಲಸ ನಡೀತಾ ಇದೆ. ನಾನು ಆಗಲೇ ಹೇಳ್ದಂಗೆ ಇವತ್ತಿಗೆ ಮುಗಿಯುತ್ತೆ ಪ್ಲಂಬಿಂಗ್ ಕೆಲಸ. ಮನೆ ಸೌಂಡು ಎಕೋ ಕೇಳಿಸ್ತಾ ಇರುತ್ತೆ. ಇನ್ನು ಇಲ್ಲಿ ಕಮೋಡೆಲ್ಲ ಫಿಕ್ಸ್ ಮಾಡಬೇಕು. ಇದು ನೋಡಿ, ಇನ್ನೂ ಇದು ವಾಶ್ ಬೇಷನ್ ಎಲ್ಲ ಇದೆ. ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಇವತ್ತು ಕಂಪ್ಲೀಟ್ ಕೆಲಸ ಮುಗಿಸ್ತೀನಿ ಅಂತ ಹೇಳಿದ್ರೆ, ಮುಗಿಸಿದ್ಮೇಲೆ ನಾಳೆ ವ್ಲಾಗಲ್ಲಿ ಏನೇನು ಮುಗಿಸಿದ್ರು, ನಮ್ಮನೆ ಕಿಚನ್ಗೆ ಏನೇನು ಹಾಕಿಸ್ಕೊತಾ ಇದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಯಿ ಬೊಗಳೋದ್ರ ದೇವಲೋಕ ಹಾಳಾಗಲ್ವಲ್ಲ, ಆ ಥರ ಜನ ಏನಾದರೂ ಅಂದ್ಕೊಳ್ಳಿ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್.